ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸು ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸು ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಶಂಭೋ ಮಹದೇವ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಭಯಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಭಯಂಕರ. ತ್ರಿನೇತ್ರಧರ ಪಿನಾಕಧರ ತ್ರಿನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಯ್ಯೋ, ನಾನೆಂತಹ ಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನ ಬಾಣದಿಂದ ತತ್ತರಿಸಿ ಹೋಗಿರುವೆ. ಶ್ರೀರಾಮಚಂದ್ರನಾರು, ಸೀತಾ ಮಾತೆ ಯಾರು ಎಂಬುದನ್ನು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಅವನು ಸೀತಾಮಾತೆಯನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನೆಂದು, ಮಹಾಲಕ್ಷ್ಮಿಯೇ ಸೀತಾದೇವಿ ಎಂದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ. ದುರಹಂಕಾರಿಗಳಿಗೆ ತಕ್ಕ ಶಾಸ್ತ್ರಿಯಾಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರುವನು. ಇದರಿಂದ ಇಡೀ ಲಂಕೆಯೇ ಭಸ್ಮೀಭೂತವಾಗಿರುವುದು. ಶಂಭೋ ಮಹದೇವ ಶಂಭೋ ಮಹದೇವ. ಸ್ವಾಮಿ, ಆ ಮೃಗವನ್ನು ನೋಡಿ ಎಷ್ಟು ಮನೋಹರವಾಗಿರುವುದು. ನೀವು ಅದನ್ನು ನನಗೆ ಹಿಡಿದುಕೊಟ್ಟರೆ ಅದರ ಜೊತೆ ಆಟವನ್ನಾಡಿ ಕಾಲವನ್ನು ಕಳೆಯುವೆನು.
ಜಾನಕಿ ಸೀತಾ ನೋಡಿ ಜಾನಕಿ ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ಈ ಸ್ಥಳದಲ್ಲಿ ನಾನು ಇದುವರೆಗೂ ಕಂಡಿಲ್ಲ ಸೀತಾ. ಇದನ್ನು ನೋಡುತ್ತಿದ್ದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತಿದೆ. ಆದ್ದರಿಂದ ಇದನ್ನು ಬಯಸಬೇಡ ಬಿಡು ಸೀತಾ. ಕೇವಲ ಒಂದು ಮೃಗವನ್ನು ನೋಡಿದ ಕ್ಷಣದಿಂದಲೂ ನನ್ನ ಮನಸ್ಸೆಲ್ಲವೂ ಅದರಲ್ಲಿಯೇ ಇರುವುದು. ಸ್ವಾಮಿ, ನೀವು ಆ ಮೃಗವನ್ನು ಹಿಡಿದುಕೊಡಲೇಬೇಕು. ಅದರ ಜೊತೆ ಆಟವನ್ನಾಡಿ ನಾನು ಕಾಲವನ್ನು ಕಳೆಯಲೇಬೇಕು. ಸೀತಾ, ಈ ಹಿಂದೆ ನಾವು ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಇದನ್ನು ನೋಡುತ್ತಿದ್ದರೆ ಮಾಯಾಮೃಗವಲ್ಲದೆ ಬೇರೆ ಇಲ್ಲ. ಸೀತಾ, ನೀನು ಇದನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನಮ್ಮನ್ನೂ ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರದಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುತ್ತೇನೆ. ಆಹಾ, ಸಮೀಪದಲ್ಲೇ ಇರುವ ಈ ಸಾರಂಗವನ್ನು ಹಿಡಿದುಕೊಡಲಾಗದ ನೀವು ಚಂದ್ರಲೋಕದಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡದು ಸ್ವಾಮಿ.
ನೀವು ಈ ಸಾರಂಗವನ್ನೇ ಹಿಡಿದುಕೊಡಬೇಕು. ಇಲ್ಲವಾದರೆ ನಾನು ಫಲಹಾರಾದಿಗಳನ್ನೇ ಸೇವಿಸುವುದಿಲ್ಲ. ಶಾಂತಳಾಗು ದೇವಿ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ! ಅಣ್ಣ ಕರೆದಿರ? ಲಕ್ಷ್ಮಣ, ಜಾನಕಿಯು ಈ ಸಾರಂಗವನ್ನು ಬಯಸಿದ್ದಾಳೆ. ಅದನ್ನು ನಾನು ಹಿಡಿದು ತರುತ್ತೇನೆ. ಬೇಡ ಸಹೋದರ, ಸತಿ ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನೆರವೇರಿಸಬೇಕಾದವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗಿ ಹಿಡಿದು ತರುತ್ತೇನೆ. ಒಂದು ವೇಳೆ ಅದು ಮಾಯಾಮೃಗವಾಗಿದ್ದರೆ ಕೊಂದು ಬರುತ್ತೇನೆ. ಸಹೋದರ ಅಣ್ಣ, ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಎಲೆಯ ಮೃಗವೇ, ನಿಲ್ಲೋ, ಎಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವನೇ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವನೇ? ಅಲ್ಲಿಯ ನಿನ್ನಯ ಸೊಲ್ಲನಾಡಾಗಿ ಬಾ, ಅಲ್ಲಿಯ ನಿನ್ನಯ ಸೊಲ್ಲನಾಡಾಗಿ ಬಾ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವನೇ? ಓ ಲಕ್ಷ್ಮಣ, ಓ ಸೀತಾ! ಲಕ್ಷ್ಮಣ, ಅಮ್ಮ, ಲಕ್ಷ್ಮಣ, ಅಮ್ಮ, ಕೇಳಿದೆಯಾ ನಿಮ್ಮಣ್ಣನ ಆರ್ತ ಧ್ವನಿಯನ್ನು? ಹೋಗು, ಯಾವುದೋ ಅಪಾಯಕ್ಕೆ ಸಿಲುಕಿರುವಂತೆ ಕಾಣುತ್ತದೆ. ಜಾಗೃತಿಯಿಂದ ಹೋಗಿ ಅವರ ಕುಶಲವನ್ನು ನೋಡು. ಅಮ್ಮ, ಧ್ವನಿ ಏನೋ ಕೇಳಿ ಬಂದಿತ್ತು, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು ತಾಯಿ. ನೀವು ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ಇಲ್ಲ, ಇದು ನನ್ನ ಸ್ವಾಮಿಯ ಆರ್ತ ಧ್ವನಿ. ಕೇಳುತ್ತಿದ್ದರೆ ನನಗೆ ಬಹಳ ಭಯವಾಗುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು. ಅಮ್ಮ, ಜಗದೊಡೆಯ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀವು ಧೈರ್ಯದಿಂದಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಎಂತಹ ವೀರಾದಿ ವೀರನೇ ಆಗಲಿ, ಶೂರಾದಿ ಶೂರನೇ ಆಗಲಿ, ಸಂಚಿನ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದದ್ದು ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಹೋಗು. ಭಯಬೇಡ ಲಕ್ಷ್ಮಣ, ಧೈರ್ಯದಿಂದಿರು ತಾಯಿ. ಇಷ್ಟು ವಿಧವಾಗಿ ಕೇಳಿಕೊಳ್ಳುತ್ತಿದ್ದರೂ ಹೋಗದಿರುವುದನ್ನು ನೋಡಿದರೆ ನನ್ನ ಸ್ವಾಮಿಗೇನಾದರೂ ಕೇಡಾಹುತಿಯಾದ ಮೇಲೆ ನಿನ್ನ ಅತ್ತಿಗೆಯನ್ನು ನಿನ್ನವಳಾಗಿ ಮಾಡಿಕೊಳ್ಳಬಹುದೆಂಬ ರಾಮಚಂದ್ರ! ಕೇಳಲಾರೆ, ನಿಮ್ಮ ಬಾಯಿಂದ ಇಂತಹ ನುಡಿಗಳನ್ನು ನಾನು ಕೇಳಲಾರೆ ತಾಯಿ. ನಿಮ್ಮನ್ನು ನನ್ನ ಎತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಮಿಗಿಲೆಂದು ಭಾವಿಸಿದ್ದೆ. ಆಗಲಿ ತಾಯಿ, ಆಗಲಿ. ಅಣ್ಣನ ಮಾತನ್ನು ಮೀರಿದ ದೋಷವು ಬಂದರೂ ಬರಲಿ. ಅಮ್ಮ, ಅಮ್ಮ, ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ಅಮ್ಮ, ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಣ್ಣ ರಾಮ ಆಗಲಿ ಬರುವ ತನಕ ಆ ರೇಖೆಗಳನ್ನು ದಾಟಿ ಬರಬೇಡ ತಾಯಿ. ಇದು ನನ್ನ ಕೊನೆಯ ಪ್ರಾರ್ಥನೆ.
ತರುಲತೆಗಳಿರ ವನರುಷಗಳಿರ ತಲಕ ಸೀತಾ ಮಾತೆಯ ತಲಕ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಢಮ 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 ಢಮರುಗದರನೆ ನಾಟ್ಯ ಲೋಲ ಶಿವನೇ ಢಮ 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 ಢಮರುಗದರನೆ ನಾಟ್ಯ ಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೆ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೆ ಅನ್ನಪೂರ್ಣೆಯ ಕರುಣೆಯಿಂದಲಿ ಅನ್ನಪೂರ್ಣೆಯ ಕರುಣೆಯಿಂದಲಿ ದಾರಿದ್ರವತ ನೀಗಿದನೆ ದಾರಿದ್ರವತ ನೀಗಿದನೆ ಸಮಾಧಾನ ಪ್ರಿಯ ಶಂಕರನೇ ಸಮಾಧಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಪೂಜ್ಯರೇ, ನನ್ನ ಸ್ವಾಮಿಯಾದ
ಶ್ರೀರಾಮಚಂದ್ರನು ನನ್ನ ಮೈದುನನಾದ ಲಕ್ಷ್ಮಣನು ಎಲ್ಲಿಯೋ ಹೋಗಿರುವರು. ಅವರು ಬಂದೊಡನೆ ನಿಮ್ಮನ್ನು ಸತ್ಕರಿಸುವೆವು. ಅಲ್ಲಿಯೇ ತನಕ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಇವಳೆಂತಹ ಸೌಂದರ್ಯವತಿ, ಇವಳೆಂತಹ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಹರಿಯೂ ಕೂಡ ನೋಡಿ ಆನಂದ ಪಡತಕ್ಕ ರೂಪವೇ ಸರಿ. ಎಂತಹ ಜ್ವಾಲೆ, ಎಂತಹ ಜ್ವಾಲೆ. ಮೆಚ್ಚಿದೆ ಲಕ್ಷ್ಮಣ ನಿನ್ನ ಜಾಣ್ಮೆಯನ್ನು. ನಿನ್ನ ಅತ್ತಿಗೆಯ ರಕ್ಷಣೆಗಾಗಿ ಸಪ್ತ ಋಷಿಗಳನ್ನೇ ಇಲ್ಲಿ ಸ್ಥಾಪಿಸಿರುವೆಯ? ಹೋ, ವೇಳೆಯಾಯಿತು. ಈ ವೇಳೆಗಾಗಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಸೆಳೆದುಕೊಂಡು ಹೋಗಿರುವುದು. ಹಸಿವು ತಾಳಲಾರೆ, ಭಿಕ್ಷೆಯನ್ನು ನೀಡು ಬಂದ್ರೆ. ಪೂಜರೆ, ಸ್ವೀಕರಿಸಿ. ಇನ್ನು ಮುಂದೆ ಬಂದು ನೀಡಬಾರದೆ? ಕ್ಷಮಿಸಿ ಪೂಜರೆ, ಇಲ್ಲಿ ನನ್ನ ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿರುವರು. ಇದನ್ನು ದಾಟಿ ನಾನು ಬರುವಂತಿಲ್ಲ. ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ. ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನಾಶ್ರಮದಲ್ಲಿಯೇ ಮೃತನಾದರೆ ಬ್ರಹ್ಮಹತ್ಯಾ ದೋಷವು ಗುರಿಯಾಗುವುದು. ಇದು ಕ್ಷಮಿಸಿ ಪೂಜರೆ, ಇದು ಸ್ವೀಕರಿಸಿ. ರಾಮಚಂದ್ರ, ಇದೋ ನೋಡು ಪೌಲಸ್ಯ ವಂಶ ಕಲಸಾಂಬುದಿ ಚಂದ್ರನ ಇದೋ ನೋಡು ಪೌಲಸ್ಯ ವಂಶ ಕಲಸಾಂಬುದಿ ಚಂದ್ರನ ನೋಡು ಧಾನವೇಂಧನ ಸಮಸ್ತ ನಿತ್ಯರ ಮನೋತ್ಸಾಹ ಬಂಧನ. ನೋಡು ಮನ್ಮತಾಂಗನ ಸುಪ್ರಚಂಡ ಬಾಹುವಿನ ಹರಿರಾಜರ ಖಂಡ ತ್ರಿಲೋಕೇಶ್ವರ ರಾವಣ ಸಾರ್ವಭೌಮನ ನೋಡೇ ಜಾನಕಿ. ರಾಮಚಂದ್ರ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಗರಕ್ಕೆ. ರಾಮಚಂದ್ರ, ನಿಮ್ಮ ಮಾತನ್ನು ಕೇಳದೆ ನನಗೆ ಎಂತಹ ಗತಿ ಒದಗಿತು. ಈಗ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವಾಯಿತೆ. ದಶರಥ ಚಕ್ರವರ್ತಿಗಳೇ, ಎಲ್ಲಿದೆವರಿ? ಬೇಗ ಬಂದು ನನ್ನನ್ನು ಕಾಪಾಡಬಾರದೆ? ಯಾರು? ದಶರಥಾರಾಮ ದಶರಥಾರಾಮ ಎಂದು ರೋಧಿಸುತ್ತಿರು. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಸ್ವಾಮಿಯು ಇಲ್ಲದಿರುವ ವೇಳೆಯಲ್ಲಿ ನೇಚನಾದ ದಶಕಂಠನು ನನ್ನನ್ನು ಅಪಹರಿಸಲು ಯತ್ನಿಸುತ್ತಿರುವನು. ನೀನಾದರೂ ನನ್ನನ್ನು ಕಾಪಾಡು ಪಕ್ಷಿರಾಜ. ಎಲ್ಲವೋ ಪರನಾಡಿ ತೋರು. ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುತ್ತಿರುವೆಯೋ? ನಿಜವಾದ ಗಂಡ ನೀನಾಗಿದ್ದರೆ ನನ್ನೊಡನೆ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿಹದ್ದೆ, ಸತ್ತ ಜಲಚರ ಪ್ರಾಣಿಗಳನ್ನು ತಿನ್ನುವ ನೀನು ನನ್ನೊಡನೆ ಯುದ್ಧ ಮಾಡುವೆಯ? ನೀನ್ ಯಾರೆಂದು ತಿಳಿಸ ಮೊದಲು ನಿನ್ನ ವಿಚಾರವೊಂದು ತಿಳಿಸು, ಆಮೇಲೆ ನನ್ನ ವಿಚಾರ. ನಾನು ಪ್ರಚಂಡ ರಾವಣ, ನೀನ್ಯಾರೆಂದು ತಿಳಿಸು. ನಾನು ದಶರಥನ ಮಿತ್ರ ಮಹಾಪರಾಮುಷಾದ ಜಟಾಯು. ಜಟಾಯು ಮಹಾಪರಾಕ್ರಮಶಾಲಿ ಎಂದು ತಿಳಿದನು. ಈತನಿಂದ ಏನಾದರೂ ಮಾಡಿ ಉಪಾಯದಿಂದ ಪಾರಾಗಲೇಬೇಕು. ಜಟಾಯು, ನಾವಿಬ್ಬರು ಸಮಬಾಲಶಾಲಿಗಳಾದ್ದರಿಂದ ನಮ್ಮದ ಪ್ರಾಣದ ನೆಲೆಯನ್ನು ಯುದ್ಧ ಮಾಡೋಣ. ಸರಿ, ಹಾಗೆ ಆಗಲಿ. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯು ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು.
ನಿನ್ನ ಪ್ರಾಣದ ನೆಲೆಯಲ್ಲಿರುವುದು? ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲು ಮುಂಗುಷ್ಟದಲ್ಲಿರುವುದು. ಸಿದ್ಧನಾಗು. ಓಂ ಸಿದ್ಧನಾಗು. ಮೋಸಗಾರ. ಅಯ್ಯೋ ಪಕ್ಷಿರಾಜ, ನನಗೆ ಸಹಾಯ ಮಾಡಲು ಬಂದ ನನಗೆ ಎಂತಹ ಗತಿ ಆಯಿತು. ರಾಮಚಂದ್ರ, ಈ ವಿಷಯವು ನಿಮಗೆ ತಿಳಿಯುವುದೇ? ಅಯ್ಯ ಪಕ್ಷಿರಾಜ, ಈ ವಿಚಾರವು ನನ್ನ ಸ್ವಾಮಿಗೆ ತಿಳಿಯುವ ತನಕ ನಿನ್ನ ಪ್ರಾಣ ಪಕ್ಷಿಯು ಹಾರದಿರಲಿ ಪಕ್ಷಿರಾಜ. ಜಾನಕಿ, ನಿನಗೆ ಸಹಾಯ ಮಾಡಲು ಬಂದ ಜಟಾಯು ಸ್ಥಿತಿ ಹೇಗಾಯಿತು? ಅಡೆ ಲಂಕಾನಗರಕ್ಕೆ ಹೋಂ. ಲಕ್ಷ್ಮಣ, ಇದೇನಿದು? ಜಾನಕಿ ಅವರುಗಳನ್ನೇ ಬಿಟ್ಟು ಬರಬಾರದೆಂದು ನಾನು ಹೇಳಿರಲಿಲ್ವೇ? ಏತಕ್ಕಾಗಿ ಬಂದೆ ಸಹೋದರ? ಅಣ್ಣ, ದೂರದಲ್ಲಿ ನಿಮ್ಮ ಧ್ವನಿಯ ಹಾಗೆ ಆರ್ತ ಧ್ವನಿಯು ಕೇಳಿ ಬರಲು ಮಾತೆಯವರು ಭಯಭೀತರಾಗಿ ನನ್ನನ್ನು ಕಳಿಸಿಕೊಟ್ಟರು. ನಾನು ಎಷ್ಟೇ ವಿಧವಾಗಿ ಕೇಳಿದರೂ ನನ್ನ ಮಾತನ್ನು ಕೇಳದೆ ನನ್ನನ್ನು ಹವ್ಯಾಚ ಶಬ್ದಗಳಿಂದ ನಿಂದಿಸಿ ಕಳಿಸಿಕೊಟ್ಟರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿಕೊಂಡನು. ನಡೆ, ಜಾಗೃತಿಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಹಾಗೆ ಆಗಲೇ ಅಣ್ಣ. ಸೀತಾ, ಅಮ್ಮ, ವೈದೇಹಿ, ಮಾತಾ, ಜಾನಕಿ, ತಾಯಿ, ಮನೋಹರೇ. ಅಮ್ಮ. ಲಕ್ಷ್ಮಣ, ಅಣ್ಣ, ಜಾನಕಿಯನ್ನು ಕಾಣುತ್ತಿಲ್ವಲ್ಲ? ಹೌದಣ್ಣ. ಆ ಗೋದಾವರಿ ತೀರದಲ್ಲಿ ಏನಾದರೂ ಇರುವಳೆ, ನಾವು ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಮ್ಮ, ಎಲ್ಲಿರುವೆ ತಾಯಿ, ಎಲ್ಲಿರುವೆ?
ಎಲ್ಲಿರುವೆ ತಾಯಿ, ಎಲ್ಲಿರುವೆ? ನಾ ಹೇಗೆ ತೋರಲಿ ಈ ನನ್ನ ಮುಖವನ್ನು ನನ್ನಣ್ಣ ರಾಮನಿಗೆ? ಮಾತಾ, ಅಮ್ಮ, ಎಲ್ಲಿರುವೆ ತಾಯಿ? ಲಕ್ಷ್ಮಣ, ಅಣ್ಣ, ಜಾನಕಿಯು ಸಿಕ್ಕಿದಳೆ? ಅಲ್ಲೆಲ್ಲಿಯೂ ಕಾಣಲಿಲ್ಲವಣ್ಣ, ಎಲ್ಲಿಯೂ ಸಿಗಲಿಲ್ಲ. ಸಿಗಲಿಲ್ಲವೇ? ಇಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಹೌದಣ್ಣ. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ನೀಚರು ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿರುವುದು. ಈಗ ಏನು ಮಾಡಲಿ? ಶಾಂತನಾಗುವ ಜಾನಕಿ, ಶಾಂತನಾಗು ಅಣ್ಣ, ಶಾಂತನಾಗು ಅಣ್ಣ. ಅಲ್ಲಿ ನೋಡು, ಅಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು. ದಶರಥ, ಅದೇನಾದರೂ ಮಾತೆಯವರು ನುಂಗಿರಬಹುದೇ? ನೀವು ಅನುಮತಿಯನ್ನು ಕೊಟ್ಟರೆ ಅದನ್ನು ಈಗಲೇ ಸಂಹರಿಸುವೆನು. ತಡೆ ಲಕ್ಷ್ಮಣ,
ನಡೆ. ಆತನು ನನ್ನ ನಾಮಸ್ಮರಣೆಯನ್ನೇ ಮಾಡುತ್ತಿರುವನು. ಬಾ, ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸೋಣ. ಹಾಗೆ ಆಗಲಿ ಅಣ್ಣ. ದಶರಥ ರಾಮ, ಅಯ್ಯ, ನೀನು ಯಾರು? ಆ ನಿರ್ಭಾಗ್ಯನಾದ ರಾಮನು ನಾನೇ. ಆ ರಾಮಚಂದ್ರ, ನೀನು ಯಾರು? ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುವಾಗ ನಾನು ಅಡ್ಡಗಟ್ಟಿದ್ದೇನೆ. ಅದಕ್ಕೆ ಅವನು ನನ್ನ ಪ್ರಾಣದ ನೆಲೆಯನ್ನರಿತು ಈ ರೀತಿ ದುರವ್ಯಸ್ಥೆಗೆ ಗುರಿ ಮಾಡಿದರು. ರಾಮಚಂದ್ರ, ಈ ವಿಷಯವನ್ನು ನಿಮಗೆ ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವಾದ ಮಾಡಿದರು. ರಾಮಚಂದ್ರ, ಇದು ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವಂತಿದೆ. ನನಗೆ ಮೋಕ್ಷವನ್ನು ಕರುಣಿಸು ರಾಮಚಂದ್ರ. ನನಗೋಸ್ಕರ ಪ್ರಾಣ ಬಿಟ್ಟೆಯ? ನೋಡಿದ್ಯಾ ಲಕ್ಷ್ಮಣ, ನಮಗೆ ಸಹಾಯ ಮಾಡಲು ಬಂದ ಜಟಾಯುವು ಮರಣ ಹೊಂದಿದನು. ಹೌದು ಅಣ್ಣ. ಈತನು ನಮ್ಮ ತಂದೆಯ ಮಿತ್ರನಾದ್ದರಿಂದ ಈತನಂತೆ ಸಂಸ್ಕಾರಗಳನ್ನು ಮುಗಿಸಿ ಮುಂದೆ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಅಣ್ಣ. जानकी शुभा
ಇನ್ನೆಲ್ಲಿ ಹುಡುಕುವುದು ಲಕ್ಷ್ಮಣ, ಇನ್ನೆಲ್ಲಿ ಹುಡುಕುವುದು ಸಹೋದರ? ಅಣ್ಣ, ಜಾನಕಿಯನ್ನಾಗಲಿ ನಾನು ಜೀವಿಸಿರಲು ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ಹಾಗೆನ್ನ ಬೇಡವಣ್ಣ. ಇನ್ನೆಲ್ಲಿ ದೊರಕುವಳು ನನ್ನ ಸೀತೆ? ನಡಿ. ತಾವರೆಯೇ ಮತ್ತೆ ಕೋಗಿಲೆಯೇ ತರುಲದಗಳಿರ ಕಂಡಿರೇ ಹಲ್ಲವೋ ಧರೆಯ ನನ್ನ ಸೀತಾ. ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಜಾನಕಿಯು ಸಿಗಲಿಲ್ಲ. ಇನ್ನೆಲ್ಲಿ ಹುಡುಕುವುದು ಸಹೋದರ, ಇನ್ನೆಲ್ಲಿ ಹುಡುಕುವುದು? ಹುಡುಕಿದರೆ ನನ್ನನ್ನು ಸಂತೈಸುವರ ಯಾರು? ಸಹೋದರ, ಸಮಾಧಾನನಾಗುವ. ನಾವು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಗುರು ವಸಿಷ್ಠರು, ರಾಮ ರಾಮ ಸೀತೆಯಲ್ಲಿ ಜಗತ್ತೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಸಹೋದರ? ಏನೆಂದು ಉತ್ತರಿಸಲಿ? ಇಲ್ಲ ಅಣ್ಣ, ಈ ಅಪಮಾನವನ್ನು ನಾನು ತಾಳಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಹುರುಳಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಅಣ್ಣ ನಡೆ, ಹಾಗೆ ಆಗಲಿ. ನಾನು ಸಹ ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಓ ಆಂಜನೇಯ, ಓ ಒಡೆಯ, ಓಡಿ ಬಾ, ಓಡಿ ಬಾ. ಯಾರೋ ಹೀರುವ ಋಷಿಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತದಿಂದಲೂ ಭ್ರಾಂತಿಯಿಂದಲೂ ಒತ್ತಲು ಹೋಗುತ್ತಿರುವುದು. ಅವರನ್ನು ಜಾಗೃತಿಯಾಗಿ ಹಿಂದಕ್ಕೆ ಕರೆದುಕೊಂಡು ಬಾ. ಅಪ್ಪಣೆ, ಅಪ್ಪಣೆ ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂತಿರುಗಿ, ಹಿಂತಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಸಹೋದರ, ಅಣ್ಣ, ಹೂಡು ಬಾಣವನ್ನು ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಇಬ್ಬರೂ ಸೇರಿ ಸೀಡಿ ಹಾಕೋಣ. ಹಾಗೆ ಆಗಲಿ ಅಣ್ಣ. ಸಹೋದರ, ಅಣ್ಣ, ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವವು. ಆದ್ದರಿಂದ ನಾವು ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಅಣ್ಣ.